ಕಿತ್ತು ಗುಡ್ಡೆ ಹಾಕೋಣ ಅಂತ ಬಂದೆ. ಇಲ್ಲಿ ನೋಡೋ ಡ್ಯೂಟಿಗಳೇ ಇಲ್ಲ. ಗಾಡಿ ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ. ಸೊ ಗಾಡಿದು ಇಂಟೀರಿಯರ್ ಒಳಗಡೆ ತೋರಿಸಿ ನೋಡಿ, ಲೈಟಿಂಗ್ಸ್ ಯಾವ ಥರ ಕಾಣಿಸ್ತಿದೆ ಏನು ಎತ್ತ ಅಂತ. ಲೈಟ್ ಆಫ್ ಮಾಡ್ತೀವಿ ನಿಮಿಷ. ಫ್ಲ್ಯಾಶ್ ಲೈಟ್ ನೋಡಿ ಒಳಗಡೆ ಹೆಂಗೆ ಕಾಣಿಸ್ತಿದೆ. ಫ್ರಂಟು, ಇದು ಬ್ಯಾಕು ನೋಡಿ ಗೈಸ್. ನಮ್ಮ ಯಾತ್ರೆಲ್ಲೂ ಬರೋಂಗಾಯ್ತು ರಿಸರ್ವೇಷನ್ ಟ್ರಿಪ್ಸ್. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಿಒ ವ್ಲಾಗ್ಸ್. ಎಲ್ಲರೂ ಹೇಗಿದ್ದಾರೆ? ಐ ಥಿಂಕ್ ಎಲ್ಲರೂ ಚೆನ್ನಾಗಿದೆ ಅನ್ಕೊಂತೀನಿ ಗೈಸ್. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಡ್ಯೂಟಿ ವ್ಲಾಗು. ಸೊ ಸುಮಾರು ಒಂದು 2 ರಿಂದ 3 ದಿನ ಆಯಿತು ಅಂದ್ಕೊಳ್ತೀನಿ ಅರ್ನಿಂಗ್ ವಿಡಿಯೋ ಹಾಕಿ. ಏನಕ್ಕಂತ ನಿಮ್ಗೆ ನೋಡಿರ್ತೀರ, ಗಾಡಿನೂ ಆಕ್ಸೆಸರೀಸ್ ಹಾಕ್ಸ್ಬೇಕಿತ್ತು ಒಂದಿನ, ಇನ್ನೊಂದು ದಿನ ಸರ್ವಿಸ್ ಮಾಡಿಸ್ಬೇಕಿತ್ತು. ಸೊ ಅದೆಲ್ಲ ಮಾಡಿಸಿ ನೆನ್ನೆ ಆ್ಯಕ್ಚುಲಿ ಮಾಡಬೇಕಿತ್ತು ಡ್ಯೂಟಿನ, ಸ್ವಲ್ಪ ಆಗಲಿಲ್ಲ ಮಾಡೋಕ್ಕೆ. ಗೊತ್ತಿಲ್ಲ, ಹೆವಿ ಮೈಕೈ ನೋವು, ಬೆನ್ನು ನೋವು ಆ ಥರ ಎಲ್ಲ ಬರ್ತೈತೆ. ಏನಕ್ಕೆ ಏನು ಎತ್ತ ಅಂತ ಗೊತ್ತಿಲ್ಲ. ನಮ್ಮ ಡ್ರೈವಿಂಗ್ ಫೀಲ್ಡಲ್ಲಿ ಅವ್ರಿಗೆ ಆ ಥರ ನಾರ್ಮಲ್ಲು ಅಂತ ನಾನು ಅಂದ್ಕೊಳ್ತೀನಿ. ಏನಕ್ಕೆ ಡ್ರೈವಿಂಗ್ ಮಾಡೋದ್ರಿಂದ ಅದು ಬೆನ್ನು ನೋವು ಇದ್ದಿದ್ದೆ ಅಂತ ಅಂದ್ಕೊಳ್ತೀನಿ. ಸುಮಾರು ಜನ ನನಗೆ ಕಮೆಂಟ್ ಮಾಡಿದ್ರಿ, ಜಾಸ್ತಿ ಟ್ಯಾಬ್ಲೆಟ್ ತೊಗೊಬಿಡ್ರಿ, ಇದು ಪೇನ್ ಕಿಲ್ಲರು ಅದೆಲ್ಲ ಅಂತ. ಜಾಸ್ತಿ ತಗೊಳ್ಳೋಲ್ಲ. ಬೆನ್ನೋವು ಯಾವಾಗಲೂ ಇರೋಲ್ಲ, ಯಾವಾಗಲೋ ಒಂದ್ಸಲ ಬೆನ್ನೋವು ಬಂದ್ಬಿಡುತ್ತೆ. ಬಂದರೆ ಮಾತ್ರ ಅದು ಆಲ್ಮೋಸ್ಟ್ 1 ವಾರ ಬೆನ್ನೋವು ಇದ್ದೇ ಇರುತ್ತೆ. ಆಮೇಲೆ ತಿರ್ಗಾ ಇರೋಲ್ಲ, ತಿರ್ಗಾ ಬೆನ್ನೋವು ಬರುತ್ತೆ ಆ ಥರ. ಸೊ ತೋರಿಸ್ಕೋಬೇಕು. ಹಿಂಗಾದರೆ ಸುಮ್ಮನೆ ತಲೆನೋವು, ಸುಮ್ಮನೆ ತೋರಿಸ್ಕೊಂಬಿಡೋದು ಬೆಟರು. ನೋಡೋಣ, ಮುಂದೆ ತೋರಿಸ್ಕೊಡ್ತೀನಿ. ಸೊ ನೋಡುವ ಗೈಸ್, ಇವತ್ತು ಬಂದ್ಬಿಟ್ಟು ಆ್ಯಕ್ಚುಲಿ ಡೇಟ್ 18ನೇ ತಾರೀಕು, ಟೈಮ್ ಬಂದ್ಬಿಟ್ಟು 9:50. ಸೊ ಹೊರಟಿದ್ದೀನಿ. ನೋಡೋಣ 19ನೇ ತಾರೀಕಿಗೆ ಕೌಂಟ್ ತೊಗೊಳ್ಳೋಣ ಈ ಒಂದು ವಿಡಿಯೋನ. CNG ಬಂದ್ಬಿಟ್ಟು ಇದೆ 7 ಪಾಯಿಂಟ್ CNG ಇದೆ. ನನಗೆ 3 ಪಾಯಿಂಟ್ ಕಮ್ಮಿ ಇದೆ ಗೈಸ್. ನನಗೆ ಕಮ್ಮಿ ಇದ್ರೆ ಆಗಲ್ಲ, ನಿಮಗೆ ಗೊತ್ತಿರುತ್ತೆ. ಸೊ ಬನ್ನಿ ಅದನ್ನು ಫಿಲ್ ಮಾಡಿಸ್ಕೊಂಡು ಡ್ಯೂಟಿನ ಸ್ಟಾರ್ಟ್ ಮಾಡುವ. ಶುರು ಮಾಡೋದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅಂದರೆ ಗೈಸ್, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ವಿಡಿಯೋ ಬಗ್ಗೆ ಏನಾದರೂ ಕಮೆಂಟ್ ಮಾಡೋದಿದ್ರೆ ಕಮೆಂಟ್ ಮಾಡಿ. ಅದು ನಿಮ್ಮ ಸಜೆಷನ್ಸ್ ಏನಾದ್ರು ಇದ್ದರೆ ಸಜೆಷನ್ಸ್ ಕೊಡೋದು ಮರಿಬಿಡಿ ಗೈಸ್. ಹಾಗೆಯೇ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕು, ಮುಂದಕ್ಕೆ ಯಾವ ಕಂಟೆಂಟಲ್ಲಿ ಏನಾದರೂ ಚೇಂಜ್ ಮಾಡೋದಿದ್ರೆ ನಾನು ಯಾವ ಥರ ಏನೇನು ಚೇಂಜ್ ಮಾಡ್ಬೋದು, ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಏನಕ್ಕಂದರೆ ಒಂದೇ ಥರ ಕಂಟೆಂಟ್ ಮಾಡ್ತಾಯಿದ್ರೆ ನಿಮಗೂ ನೋಡೋಕ್ಕೆ ಬೇಜಾರಾಗ್ಬಿಡುತ್ತೆ. ಸೊ ಆ ಒಂದು ರೀಸನ್ನಿಂದ ರನ್ನಿಂಗ್ ರಿಲೇಟೆಡಲ್ಲೇ ಏನಾದರೂ ಮಿಕ್ಸ್ ಏನಾದರೂ ಸೇರಿಸ್ಬೋದಾ ಏನಾದರೂ ಅನ್ನೋದೊಂದು ಸ್ವಲ್ಪ ಐಡಿಯಾ ಕೊಡಿ ನನಗೆ, ಆಯಿತಾ? ಸೊ ನಾನು ಕೂಡ ನನಗೂ ಯೋಚನೆ ಮಾಡಿ ಸಾಕಾಗ್ಬಿಡೈತೆ. ಕಂಟೆಂಟ್ ಮಾಡಬೇಕು ಅಂತ ಡಿಫ್ರೆಂಟಾಗಿ ಏನಾದ್ರು ಮಾಡಿದ್ರೆ ನಿಮಗೂ ಪಾಪ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಸೊ ಆ ಒಂದು ರೀಸನ್ನಿಂದ. ಸೊ ನಿಮ್ಮ ಮೆಸೇಜು ಸಿಗಬೇಕು, ಪ್ಲಸ್ ಎಂಟರ್ಟೈನ್ಮೆಂಟು ಸಿಗಬೇಕು. ಆ ಥರದ್ದು ಏನಾದ್ರು ಕಂಟೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಮೊದಲಿಂದ ಡ್ರಾಪ್ ಮಾಡಿದೆ ಎಲ್ಲೇ ಅಂದರೆ RR ನಗರ ಇದ್ದಿಲ್ಲ, ಸಿಗ್ನಲ್ ಇದೆಯಲ್ಲ ಮೆಟ್ರೋ. ಸೊ ಅದರಿಂದ ಹಿಂದ್ಗಡೆ ಒಂದು ಇಲ್ಲಿ ಯಾವುದೋ ಮಾಲ್ ಇದೆಯಲ್ಲ ಗೈಸ್, ಯಾವುದಿದ್ದು ಡಿವಿನಿಟಿ ಮಾಲ್. ಸೊ ಡಿವಿನಿಟಿ ಮಾಲ್ ಹತ್ರ ಡ್ರಾಪು. ಸೊ ಸ್ಕ್ರೀನಲ್ಲಿ ಹಾಕಿದ್ದು ನೋಡ್ಬೋದು, 492 ರೂಪಾಯಿ ಕ್ಯಾಶ್ ಕಲೆಕ್ಷನು. ಸೊ ಡ್ರಾಪ್ ಮಾಡಿದೆ ರ್ಯಾಪಿಡೋದಲ್ಲಿ. ಸೊ ಟೈಮ್ ಬಂದ್ಬಿಟ್ಟು 11:50. ಓಲಾನು ರೀಚಾರ್ಜ್ ಮಾಡ್ಕೊಳ್ಬೇಕು. ರ್ಯಾಪಿಡೋದು ಏನಾಯಿತು ಅಂತಂದರೆ ಗೈಸ್, ನಾನು ನಿದ್ದೆಗಣ್ಣಲ್ಲಿ ಬಂದೆ. ನಿದ್ದೆಗಣ್ಣಲ್ಲಿ ಊಟ ಮಾಡಿಕೊಂಡು ಇವಾಗ ನೈಟ್ ಮನೆಯಿಂದ ಬರ್ಬೇಕಾದ್ರೆ ಊಟ ಮಾಡ್ಕೊಂಡು ನಿದ್ದೆಗಣ್ಣಲ್ಲಿ ಎದ್ದು ಬರ್ಬೇಕಾದ್ರೆ ಆ್ಯಕ್ಚುಲಿ ಇರಬೇಕಾದ್ರೆ ರ್ಯಾಪಿಡೋದು ರೀಚಾರ್ಜ್ ಬಂದ್ಬಿಟ್ಟು ಲಿಮಿಟ್ ಮುಗ್ದೋಗಿತ್ತು. ಲಾಸ್ಟ್ ವೀಕೆ ಮುಗ್ದೋಗಿತ್ತು. ಸೊ ಈಗ ರೀಚಾರ್ಜ್ ಮಾಡ್ಕೊಳ್ಬೇಕಿತ್ತು. ನಿದ್ದೆಗಣ್ಣಲ್ಲಿ ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ 600 ರೂಪಾಯಿ 500 ಚಿಲ್ಲರದ್ದು ಬದಲು 69 ರೂಪಾಯಿ ಕೊಟ್ಬಿಟ್ಟು 1000 ರೂಪಾಯಿ ರೀಚಾರ್ಜ್ ಮಾಡ್ಕೊಂಬಿಟ್ಟಿದ್ದೀನಿ ಆಯಿತಾ. ಅದನ್ನು ರೀಚಾರ್ಜ್ ಮಾಡ್ಕೊಂಬಿಟ್ಟೆ. ಅದಾದಮೇಲೆ ತಿರ್ಗಾ ಏನು ಮಾಡ್ಕೊಂಬಿಟ್ಟಿದ್ದೀನಲ್ಲ ಅಂದ್ಬಿಟ್ಟು ಹಿಂಗೆ ಮಾಡಿಬಿಟ್ಟಿದ್ದೀನಿ. ಆಮೇಲೆ ತಿರ್ಗಾ ಅದೊಂದು ರೀಚಾರ್ಜು, ಮತ್ತು ತಿರ್ಗಾ 10,000 ರೂಪಾಯಿದೊಂದು ಇದೆಯಲ್ಲ 600 ರೂಪಾಯಿನ ಬರೋದಲ್ಲ 500 ಚಿಲ್ಲರೆ. ಸೊ ಅದೊಂದು ರೀಚಾರ್ಜ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಓಲಾ ರೀಚಾರ್ಜ್ ಮಾಡ್ಕೊಳ್ತೀನಿ. ನೋಡೋಣ ಯಾವುದಾದ್ರೂ ಎಷ್ಟು ಡ್ಯೂಟಿ ಆಗುತ್ತೆ ಏನು ಎತ್ತ ಅಂತ. ಯಾವ ಡ್ಯೂಟಿಗಳು ಬೀಳ್ತಿಲ್ಲ. ಸೊ ಇಲ್ಲಿ RR ನಗರ ಆರ್ಚ್ ಒಳಗಡೆ ಬಂದುಬಿಟ್ಟು ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ದೀನಿ. ಡ್ಯೂಟಿಗಳು ಯಾವುದೂ ಇಲ್ಲ, ನೋಡ್ಬೋದು. ಗಾಡಿ ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ. ಸೊ ಗಾಡಿದು ಇಂಟೀರಿಯರ್ ಒಳಗಡೆ ತೋರಿಸಿ ನೋಡಿ, ಲೈಟಿಂಗ್ಸ್ ಯಾವ ಥರ ಕಾಣಿಸ್ತಿದೆ ಏನು ಎತ್ತ ಅಂತ. ಲೈಟ್ ಆಫ್ ಮಾಡ್ತೀವಿ ನಿಮಿಷ. ಫ್ಲ್ಯಾಶ್ ಲೈಟ್ ನೋಡಿ ಒಳಗಡೆ ಹೆಂಗೆ ಕಾಣಿಸ್ತಿದೆ. ಫ್ರಂಟು, ಇದು ಬ್ಯಾಕು ನೋಡಿ ಗೈಸ್. ಏನೋ ಕಿತ್ತು ಗುಡ್ಡೆ ಹಾಕೋಣ ಅಂತ ಬಂದೆ. ಇಲ್ಲಿ ನೋಡೋ ಡ್ಯೂಟಿಗಳೇ ಇಲ್ಲ. ಇದೊಂದು ತಲೆನೋವು ಗೈಸ್, ಡ್ಯೂಟಿಗಳು ಬರಲ್ಲ. ನೋಡೋಣ ಎಷ್ಟಾಗುತ್ತೆ ಅಷ್ಟು ಬೆಳಗ್ಗೆ ತನಕ ಅಂತ ನೋಡೋಣ. ಡ್ರಾಪ್ ಆಯಿತು ರ್ಯಾಪಿಡೋದಲ್ಲಿ 700 ಕಿಲೋಮೀಟ್ರಿಗೆ 177 ರೂಪಾಯಿ ಕರ್ಕೊಂಡು ಡ್ರಾಪ್ ಮಾಡ್ತಿಲ್ಲ. ಬನಶಂಕರಿ ನಿಯರ್ ಬೈ.
ಸೊ ಟೈಮ್ ಬಂದ್ಬಿಟ್ಟು 1:59 2 ಗಂಟೆ ಆಯಿತಾ. ಸ್ನೇಹಿತರೆ, ಮೂರನೇದು ಡ್ರಾಪ್ ಆಯಿತು ರ್ಯಾಪಿಡೋದಲ್ಲಿ. ಏನಂತೇಳಿ ಎರಡನೇದನ್ನು ಯಾರು ಕರ್ಕೊಂಡು ಹೋಗಿದ್ದೆ, ಎಲ್ಲಿಂದ ಕರ್ಕೊಂಡು ಹೋಗಿದ್ದೆ, ಎಲ್ಲಿಂದ ಕರ್ಕೊಂಡೋಗಿ ಎಲ್ಲಿಗೆ ಡ್ರಾಪ್ ಮಾಡಿದ ಜಾಗದಿಂದ ತಿರ್ಗಾ ಅಲ್ಲಿಂದ ಎಲ್ಲಿ ಕರ್ಕೊಂಡ್ಬಂದಿದ್ದೆ ಅಲ್ಲಿಗೆ ವಾಪಸ್ ಡ್ರಾಪು. ತಿರ್ಗಾ ಇಲ್ಲಿ ಬಂದ್ಬಿಟ್ಟು ಇಲ್ಲೇ RR ನಗರ ಆಚೆ ಒಂಚೂರು ಮುಂದಕ್ಕೆ ಮಾಲ್ ಇದೆಯಲ್ಲ, ಸೊ ಮಾಲಿಂದ ಒಂಚೂರು ಮುಂದಕ್ಕೆ ಇಲ್ಲಿ ಹೋಂಡಾ ಶೋರೂಮ್ ಹತ್ರ ಬಿಟ್ಟಿದ್ದೀನಿ. ಅಮೌಂಟ್ ಬಂದ್ಬಿಟ್ಟು ರ್ಯಾಪಿಡೋದು ಕರ್ಕೊಂಬಂದಿದ್ದು $196 ಕೊಟ್ಟಿದ್ದಾರೆ. ರ್ಯಾಪಿಡೋ ಒಂದು ತೋರಿಸಿರೋದು 7 ಕಿಲೋಮೀಟ್ರಿಗೆ ಆಯಿತಾ. ಇದಕ್ಕೊಂದು ಸ್ಟಾಪ್ ಹಾಕಿದ್ರು, 3 ಕಿಲೋಮೀಟ್ರ್ ಸ್ಟಾಪು, ಇನ್ನೊಂದು 3 ಕಿಲೋಮೀಟ್ರ್ ಇದು ಡ್ರಾಪು. ಟೋಟಲ್ ಒಂದು 6.5-7 ಕಿಲೋಮೀಟ್ರ್ ಅಂದ್ಕೊಳ್ಳಿ. $196. ಬಟ್ ಪ್ಯಾಸೆಂಜರ್ ಪೇ ಮಾಡಿರೋದು ಬಂದ್ಬಿಟ್ಟು $250 ಪೇ ಮಾಡೋದು. ರ್ಯಾಪಿಡೋ ಡ್ರಾಪ್ ಮಾಡ್ದಾಗಿಂದ ಅಲ್ಲಿ ಪಿಕ್ ಮಾಡ್ದಾಗಿಂದ ಇಲ್ಲಿ ತನಕ ಬಂದೆ. ಓಲಾನೂ ಕೂಡ ಆನಾಗೆ ಇತ್ತು, ಬಟ್ ಓಲಾದಲ್ಲೂ ಒಂದು ಡ್ಯೂಟಿನೂ ಹೊಡ್ಕೋತಿಲ್ಲ. ಹಿಂಗಾದ್ರೆ ಕಷ್ಟ ಆಗುತ್ತೆ ಗೈಸ್. ನಾಳೆಯಿಂದ ಏನು ಮಾಡಬೇಕು ಅಂತಂದರೆ ಊಬರ್ನೂ ಆನ್ ಮಾಡ್ಕೊಳ್ಬೇಕು. ಊಬರಲ್ಲಿ ಯಾವ ಥರ ಅಂತಂದರೆ ಪ್ರೀಮಿಯರ್ ಡ್ಯೂಟಿಗಳು ಚೆನ್ನಾಗಿ ಆ ಡ್ಯೂಟಿಗಳು ನೋಡ್ಕೊಂಡು ಡ್ಯೂಟಿಗಳು ತೊಗೊಂಡು ಮಾಡ್ಕೊಳ್ಬೇಕಾಗತ್ತೆ. ಏನಕ್ಕೆ ಇವೆರಡೂ ಕೋಲ್ಸ್ಕೊಂಡು ನೈಟ್ ಹೊತ್ತು ಊಬರಲ್ಲಿ ಸ್ವಲ್ಪ ಜಾಸ್ತಿ ಡ್ಯೂಟಿಗಳು ಸಿಗ್ತವೆ. ಇದೆಲ್ಲ ರ್ಯಾಪಿಡೋ ಮತ್ತು ಓಲಾ ಬಂದ್ಬಿಟ್ಟು ಬೆಳಗ್ಗೆ ಡ್ಯೂಟಿ ಮಾಡೋರಿಗೆ ಸರಿ, ಬೆಳಗ್ಗೆ ಒಂದು ಕಂಟಿನ್ಯೂಸ್ ಡ್ಯೂಟಿ ಸಿಗುತ್ತೆ. ನಾವು ನೈಟ್ ಮಾಡೋದ್ರಿಂದ ಡ್ಯೂಟಿಗಳು ಕಮ್ಮಿ. ಇವೆರಡೇ ಆ್ಯಪ್ನ ನಂಬ್ಕೊಂಡು ಮಾಡ್ತೀವಿ ಅಂದ್ರೆ ಆಗಲ್ಲ ಗೈಸ್. ಸ್ನೇಹಿತರೆ, ಏನು ಗೊತ್ತಾ, ನಾನು ಇವಾಗ ಸುಮ್ಮನೆ ಕೂತ್ಕೊಂಡಿದ್ದನಲ್ಲ, ಸೊ ಹಂಗೆ ನಮ್ಮ ಯಾತ್ರೆ ಆನ್ ಮಾಡ್ಕೊಂಡು ಅಂದ್ಬಿಟ್ಟು ನಮ್ಮ ಯಾತ್ರೆ ಆನ್ ಮಾಡೋದಂತ ಮಾಡಿದೆ. ಬಟ್ ನಮ್ಮ ಯಾತ್ರೆ ಹಂಗೆ ಚೆಕ್ ಮಾಡ್ಬೇಕಾದ್ರೆ ಸ್ಕ್ರೀನಲ್ಲಿ ಹಾಕಿರ್ತೀನಿ, ಕಾಣಿಸ್ತಿರುತ್ತೆ. ಸೊ ಇಲ್ಲಿ ಶೆಡ್ಯೂಲ್ಡ್ ರೈಡ್ಸ್ ಅಂತ ಇದೆ ನೋಡಿ, ಕೆಳಗೆ ಸ್ಲೈಡ್ ಮಾಡಿದ್ರೆ ಆಯಿತಾ. ಇಲ್ಲಿ ಶೆಡ್ಯೂಲ್ಡ್ ರೈಡ್ಗೆ ಹೋದರೆ ಅಪ್ಕಮಿಂಗು ರಿಕ್ವೆಸ್ಟ್ಸ್ ಅಂತ ಇದೆ, ಪಾಸ್ಟ್ ಅಂತ ಇದೆ ಗೊತ್ತಾ. ಇದ್ರಲ್ಲಿ ಅಪ್ಕಮಿಂಗು ಏನೂ ಇಲ್ಲ. ರಿಕ್ವೆಸ್ಟಲ್ಲಿ ಹೋದರೆ ನೋಡಿ ನಿಮಗೆ ತೋರಿಸುತ್ತೆ 19ನೇ ತಾರೀಕು. ಇವಾಗ ಆ್ಯಕ್ಚುಲಿ ಬೆಳಗ್ಗೆ ಇವತ್ತು 6:45 40 ಕಿಲೋಮೀಟರ್ ಅಂತೆ. ನಾನ್ AC ಕ್ಯಾಬ್ ರೆಂಟೆಲ್ಲ ಅಂದ್ಬಿಟ್ಟು ಒಂದು ಬುಕ್ಕಿಂಗ್ ಹಾಕಿದ್ದಾನೆ ಆಯಿತಾ. ಇದು $680 ಹಾಕಿದ್ದಾನೆ. ಅದು ಕರಪನಹಳ್ಳಿ ಅಂತೇನೋ ಇದೆ, ಇದು ನಿಯರ್ ಹೊಸಕೋಟೆ ಚಿಂತಾಮಣಿ ರೋಡ್ ಹತ್ರ ಎಲ್ಲ ಪಿಕಪ್ ಇರೋದು. ಸೊ ಅಲ್ಲಿಂದ ಏರ್ಪೋರ್ಟ್ ಟರ್ಮಿನಲ್ 1ಗೆ ಡ್ರಾಪು. ರೆಂಟಲ್ ಅಂತ ಬಟ್ ಕೊಟ್ಟಿದ್ದಾನೆ, ಇದು ಯಾವ ಥರ ಅಂತ ಗೊತ್ತಿಲ್ಲ. ಸೊ ಇದನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಎಲ್ಲ ತೋರಿಸ್ಬಿಡುತ್ತೆ ನೋಡ್ರಿ ಇಲ್ಲಿ. ನಾನು ಇದು ಫಸ್ಟ್ ಟೈಮ್ ನೋಡ್ತಿರೋದು ಯಾವುದರಲ್ಲಿ, ನಮ್ಮ ಯಾತ್ರೆಯಲ್ಲಿ ಈ ಥರ ಇದು ಊಬರ್ ಥರನ ರಿಸರ್ವೇಷನ್ ಇದು ಆಯಿತಾ. ಬಟ್ ರೆಂಟಲ್ಲು ಇದು ಯಾವ ಥರ ರೆಂಟಲ್ ಅಂತ ಗೊತ್ತಿಲ್ಲ ಇದು ಆಯಿತಾ. 40 ಕಿಲೋಮೀಟ್ರ್ ಇದೆ. ಅದ್ಯಾವುದೋ ಕರಪನಹಳ್ಳಿಯಿಂದ ಏರ್ಪೋರ್ಟ್ಗೆ ಕಡೆ ಸ್ಲೈಡ್ ಮಾಡಿದ್ರೆ ನಿಮಗೆ ಕಾಣಿಸ್ತಿರುತ್ತೆ. ಇನ್ಕ್ಲೂಡೆಡ್ ಚಾರ್ಜಸ್ ಅಂದ್ಬಿಟ್ಟು ಪರ್ ಅವರ್ ಚಾರ್ಜಸ್ ಅಂದ್ಬಿಟ್ಟು $230 ಹಾಕಿದ್ದಾನೆ. ಪರ್ ಮಿನಿಟ್ ಚಾರ್ಜಸ್ ಅಂದ್ಬಿಟ್ಟು $3. ಅನ್ಪ್ಲ್ಯಾನ್ಡ್ ಪರ್ ಕಿಲೋಮೀಟರ್ ಚಾರ್ಜಸ್ $12 ಅಂತೆ. ಪರ್ ಅವರ್ ಡಿಸ್ಟೆನ್ಸ್ ಕಿಲೋಮೀಟರ್ $10. ಪ್ಲ್ಯಾನ್ಡ್ ಪರ್ ಕಿಲೋಮೀಟರ್ ಚಾರ್ಜಸ್ $11. ವೆಯ್ಟಿಂಗ್ ಚಾರ್ಜ್ ಪರ್ ಮಿನಿಟ್ $1. ನೈಟ್ ಶಿಫ್ಟ್ ಚಾರ್ಜ್ ಅಂದ್ಬಿಟ್ಟು $250 ಹಾಕಿದ್ದಾನೆ. ಸೊ ಇದು ನೈಟ್ ಟೈಮ್ ಚಾರ್ಜಸ್ ಡ್ರೈವಿಂಗ್ ಬಿಟ್ವೀನ್ 10 PM to 5 AM. ಸೊ ಈ ಥರ ಕೊಟ್ಟಿದ್ದಾರೆ ನೋಡಿರಿ. ಇದು ನಾನು ಫಸ್ಟ್ ಟೈಮ್ ನೋಡ್ತಿರೋದು ನಮ್ಮ ಯಾತ್ರೆಯಲ್ಲಿ. ಒಂದೇ ಯಾರು ಡ್ಯೂಟಿ ಕೊಟ್ಟಿರೋದು, ಇದು ಯಾರು ತೊಗೊಂಡಿಲ್ಲ ಅಂತ ಅನ್ಸುತ್ತೆ. ಇದು ಏನಕ್ಕಂತಂದರೆ ಇದು ನಿಯರ್ ಹೊಸಕೋಟೆ ಚಿಂತಾಮಣಿ ರೋಡು. ಸೊ ಬೆಂಗಳೂರಿಂದ ಈಚೆ ಹೋಗ್ಬೇಕು, ಅಲ್ಲಿಂದ ಪಿಕಪ್ ಇರೋದು. ಯಾರು ಇರ್ತಾರೆ ಆ ಕಡೆ ನಿಯರ್ ಬೈ ಯಾರು ಇದ್ದರೂ ಹೋಗ್ಬೋದೇನೋ. ಅದು 40 ಕಿಲೋಮೀಟ್ರಿಗೆ $680 ಕೊಟ್ಟವನೆ. 40-42 ಕಿಲೋಮೀಟ್ರಿಗೆ. ಸೊ ನೋಡಿ, ನಮ್ಮ ಯಾತ್ರೆಲ್ಲೂ ಬರೋಂಗಾಯ್ತು ರಿಸರ್ವೇಷನ್ ಟ್ರಿಪ್ಸ್. ಟೈಮ್ ಬಂದ್ಬಿಟ್ಟು 4:15 ಆಗಿದೆ. ಇದು 4ನೇ ಡ್ಯೂಟಿ ಇವಾಗ ಡ್ರಾಪ್ ಮಾಡಿದ್ದು ಓಲಾದಲ್ಲಿ. 6 ಕಿಲೋಮೀಟ್ರಿಗೆ $180, $180, $77 ಕೊಟ್ಟವನೆ. 6.1 ಕಿಲೋಮೀಟರ್ಗೆ. ಅದತ್ರ 4:27 ಆಯ್ತದೆ. ಸಖತ್ ಬೇಜಾರಾಯ್ತೈತೆ ಅಂದ್ಕೊಳ್ರಿ. ಇಲ್ಲಿ ಉಳ್ಳಾಳ ಹತ್ರ ಡ್ರಾಪು. ಬೇಜಾರಾಗೋಯ್ತದೆ ಹಿಂಗೆ ಆಗ್ಬಿಟ್ಟು. ಡ್ಯೂಟಿಗಳು ಕೊಡದೆ ಕೂರಿಸ್ಬಿಟ್ರೆ, ನಾವು ಡ್ಯೂಟಿ ಮಾಡೋಣ ಅಂತ ಬಂದಾಗ ಡ್ಯೂಟಿ ಕೊಡದೆ ಕೂರಿಸ್ಬಿಟ್ರೆ ಡ್ಯೂಟಿ ಮಾಡೋ ಮೂಡೇ ಹೊಂಟೋಗ್ಬಿಡುತ್ತೆ. ಸ್ನೇಹಿತರೆ, 5ನೇ ಡ್ರಾಪ್ ಆಯಿತು ಓಲಾದಲ್ಲಿ. ಇದು ಶಾರ್ಟ್ ಬುಕ್ಕಿಂಗ್ಗೆ $140 ಕೊಟ್ಟಿದ್ದಾನೆ. 5ರಿಂದ 5:15 6 ಕಿಲೋಮೀಟ್ರಿಗೆ. ಟೈಮ್ ಕರೆಕ್ಟಾಗಿ 5:11 ಗೈಸ್. ಸ್ನೇಹಿತರೆ, 6ನೇದು ಓಲಾದಲ್ಲಿ ಡ್ರಾಪ್ ಆಯಿತು. ಟರ್ಮಿನಲ್ ಟು ಏರ್ಪೋರ್ಟು. ಸೊ ಅದತ್ರ 37-38 ಕಿಲೋಮೀಟ್ರ್ ಅಂದ್ಕೊಳ್ಳಿ. ಎಷ್ಟು ಕೊಟ್ಟಿದ್ದಾನೆ ತೋರಿಸಿ ನಿಮಗೆ. 38 ಕಿಲೋಮೀಟ್ರಿಗೆ $1049.
ಇದು ವಿತ್ ಟೋಲು. ಇದರಲ್ಲಿ 1049 ರೂಪಾಯಲ್ಲಿ ಟೋಲು 120 ರೂಪಾಯಿ ಮೈನಸ್ ಮಾಡಿದ್ರೆ ನನಗೆ ಬಂದ್ಬಿಟ್ಟು 929 ರೂಪಾಯಿ ಆಯಿತಾ. ಸೊ ಇದು ಟೋಲ್ ಮೈನಸ್ ಮಾಡಿ ಇದು ಆ್ಯಡ್ ಮಾಡ್ಕೊಳ್ತೀನಿ ಕ್ಯಾಲ್ಸಿಗೆ 929 ರೂಪಾಯಿ 929 ರೂಪಾಯಿ ಆಯಿತಾ. ಟೈಮ್ ಬಂದ್ಬಿಟ್ಟು 6:20 ಗೈಸ್. ಸೊ ಈ ಡ್ಯೂಟಿ ಬಂದಿರಲಿಲ್ಲ ಅಂದಿದ್ರೆ ನಿಜವಾಗ್ಲೂ ನಮ್ಮ ಪಕ್ಕ ವಿಡಿಯೋ ಸ್ಟಾಪ್ ಮಾಡ್ಬಿಟ್ಟು ಅರ್ಧಕ್ಕೆ ಡ್ಯೂಟಿ ಸ್ಟಾಪ್ ಮಾಡಿ ಮನೆಗೆ ಹೋಗ್ಬಿಡ್ತಿದೆ. ಅಷ್ಟು ತಲೆ ಕೆಟ್ಟೋಗ್ಬಿಟ್ಟಿತ್ತು ಗೈಸ್ ನೈಟಿಂದ. ಡ್ಯೂಟಿಗಳೇ ಕೊಡ್ತಿಲ್ಲ. ಇದೊಂದು ಬಂದಿದ್ದರಿಂದ ಸ್ವಲ್ಪ ಸಮಾಧಾನ. ಸೊ ಟೋಟಲ್ 6 ಟ್ರಿಪ್ ಆಗೈತೆ, 3 ರ್ಯಾಪಿಡೋದಲ್ಲಿ 3 ಓಲಾದಲ್ಲಿ. ಗೈಸ್ ಬನ್ನಿ ಕಣ್ಣೂರ ಹತ್ರ ಬಂದೆ, ಹೋಗಿ ಟೀ ಕುಡ್ಕೊಂಡು ಬರೋಣ. ಗಾಡಿ ಅಲ್ಲಿ ಪಾರ್ಕ್ ಮಾಡ್ತೀನಿ. ಟೀ ಒಂದು ಇವಾಗ ಇನ್ನೊಂದು ಡ್ರಾಪ್ ಮಾಡಿದೆ. ಎಷ್ಟನೇದು 7ನೇದು ಓಲಾದಲ್ಲಿ ಏರ್ಪೋರ್ಟ್ಗೆ ತಿರ್ಗಾ ಟರ್ಮಿನಲ್ 2ಗೆ. ಅಮೌಂಟ್ ಬಂದ್ಬಿಟ್ಟು 398 ರೂಪಾಯಿ 21 ಕಿಲೋಮೀಟ್ರಿಗೆ. ಸೊ ಟೋಟಲ್ಲು ಬಂದ್ಬಿಟ್ಟು ಎಷ್ಟು 7 ಟ್ರಿಪ್ ಆಗೈತೆ. ಓಲಾದಲ್ಲಿ 4, ರ್ಯಾಪಿಡೋದಲ್ಲಿ 3. ಟೈಮ್ ಬಂದ್ಬಿಟ್ಟು 8:15 ಗೈಸ್ ಆಯ್ತು. ಎಲ್ಲ ಸೇರಿದ ಅರ್ನಿಂಗ್ಸ್ ಬಂದ್ಬಿಟ್ಟು 7 ಟ್ರಿಪ್ಗೆ 2553 ರೂಪಾಯಿ ಅರ್ನಿಂಗ್ಸ್ ಆಗೈತೆ. ಗಾಡಿ ಕಿಲೋಮೀಟರ್ ಬಂದ್ಬಿಟ್ಟು ಕರೆಕ್ಟ್ 165 ಕಿಲೋಮೀಟರ್ ಓಡೈತೆ. ಇಷ್ಟು 2553 ರೂಪಾಯಿ ಅರ್ನಿಂಗ್ಸ್ಗೆ. ಫಸ್ಟು ಲಾಗಿನ್ ಅವರ್ ಬಂದ್ಬಿಟ್ಟು 8:15 ಅಂತಂದ್ರೆ 8:15 8:17 ಇವಾಗ ಲಾಗಿನ್ ಅವರ್ಸ್ ಬಂದ್ಬಿಟ್ಟು ಹತ್ತತ್ರ ಒಂದು 10 ಅವರ್ಸ್ ಅಲ್ಲಿ ಲಾಗಿನ್ ಆಗೈತೆ. 10 ಅವರ್ ಲಾಗಿನ್ಗೆ ಗೈಸ್ ತುಂಬಾ ಕಮ್ಮಿ ಇದು ಅರ್ನಿಂಗ್ಸು. ಏನಕ್ಕಂದ್ರೆ 10 ಅವರ್ಗೆಲ್ಲ ಆಲ್ಮೋಸ್ಟ್ ಒಂದು 3,000 ಆದರೂ ಆಗಿರ್ಬೇಕು, ಇಲ್ಲ 3,000 ಜಾಸ್ತಿ ಆದರೂ ಆಗಿರಬೇಕು. ಸೊ ಲಾಸ್ಟ್ ನಾನು ಸುಮಾರು ವಿಡಿಯೋಗಳು ನೋಡಿರ್ತೀರ ಅರ್ನಿಂಗ್ಸ್ ಯಾವ ಥರ ಆಗಿರುತ್ತೆ ಒಂದು 10 ಅವರ್ಗೆಲ್ಲ ಅಂತ ಹೇಳ್ಬಿಟ್ಟು. ಅವರ್ ಆದರೂ ಕೂಡ ಇದು ಅರ್ನಿಂಗ್ಸ್ ತುಂಬ ಕಮ್ಮಿ. ಏನಕ್ಕಂದ್ರೆ ನಿಮಗೆ ಗೊತ್ತಿರುತ್ತೆ, ಹೇಳಿರ್ತೀನಿ ಸ್ಟಾರ್ಟಿಂಗ್ ನೋಡಿರ್ತೀರ ವಿಡಿಯೋನ. ಡ್ಯೂಟಿಗಳೇ ಕೊಡಲಿಲ್ಲ. ಸೊ ಅದರಿಂದ ಸಖತ್ ಬೇಜಾರಾಗೋಯ್ತು. ಒಂದು ಸ್ವಲ್ಪ ಹೊತ್ತು ಗೈಸ್ ಡ್ಯೂಟಿ ಇಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ನಿದ್ದೆನೂ ಕೂಡ ಮಾಡಿ ರೆಸ್ಟ್ ಮಾಡಿದೆ. ಏನಕ್ಕಂದ್ರೆ ಡ್ಯೂಟಿ ಇಲ್ಲದೆ ಇಲ್ಲ ಮಲಗೋದು, ಡ್ಯೂಟಿಗಳು ಬರೋದು ಮಿಸ್ ಆಗೋದು ಅದೆಲ್ಲ ಯಾಕೆ ಅಂದ್ಬಿಟ್ಟು ಮಲಗಿಲ್ಲ ನಾನು. ಸೊ ಆ ಥರ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯೋ ಥರ ಕಾದ್ಕೊಂಡು ನಿದ್ದೆ ಕೆಡ್ಕೊಂಡು ಮಾಡಿದ್ರೆ ಈ ಥರ ಅರ್ನಿಂಗ್ಸ್ ಆಗೈತೆ. ಏನು ಮಾಡೋಕ್ಕಾಗಲ್ಲ, ಒಂದಿನ ಇದ್ದಂಗೆ ಇನ್ನೊಂದು ದಿನ ಇರಲ್ಲ, ಏನು ಮಾಡೋಕ್ಕಾಗಲ್ಲ ಗೈಸ್. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಗೈಸ್. ಸಿಗುವ ಮತ್ತೆ. ಟೇಕ್ ಕೇರ್, ಸಿ ಯಾ, ಬಾಯ್ ಬಾಯ್.